ಹಲೋ ಗೈಸ್, ಸ್ಟಾರ್ಟಿಂಗಿಗೆ ನಿಮಗೆ 130 ರೂಪಾಯಿ ಪ್ರಾಫಿಟ್ ತೋರಿಸ್ತೀನಿ ನೋಡಿ. ನಾನು 130 ರೂಪಾಯಿ ಅರ್ನಿಂಗ್ ಮಾಡಿದ್ದೀನಿ. ಹೆಂಗೆ ಮಾಡಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಮತ್ತು ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಎಲ್ಲರೂ ತಪ್ಪದೆ ಜಾಯ್ನ್ ಆಗಿ. ಯಾವುದೇ ನ್ಯೂ ಅಪ್ಲಿಕೇಶನ್ ಬಂದರು ಯಾವುದೇ ಬಂದ್ರೂ ಟೆಲಿಗ್ರಾಮಲ್ಲೇ ಫಸ್ಟ್ ಅಪ್ಡೇಟ್ ಮಾಡ್ತಿರ್ತೀನಿ. ಹುಡುಗರು ಪೇಮೆಂಟ್ ಪ್ರೂಫ್ ಆಗಿರಲಿ, ಯೂಸರ್ಸ್ದು ಪೇಮೆಂಟ್ ಪ್ರೂಫು ಮತ್ತು ನೀವು ಟೆಲಿಗ್ರಾಮಲ್ಲಿ ನನಗೆ ಪರ್ಸ್ನಲಾಗಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಮೆಸೇಜ್ ಮಾಡ್ಬೋದು. ಮತ್ತು ನಾನು ಡೈಲಿ ಲೈವ್ ಬರ್ತೀನಿ. ಲೈವಲ್ಲಿ ಏನಾದರೂ ಡೌಟ್ಸ್ ಇದ್ದರೂ ಕೇಳ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅವ್ವ ಕಣ್ಣು ನಮ್ ಜೀವ ಕಣ್ಣು. ಟೆಲಿಗ್ರಾಮಲ್ಲಿ ಈ ಥರ ಒಂದು ಪೋಸ್ಟ್ ಹಾಕಿರ್ತೀನಿ. ಫಸ್ಟಿಗೆ ಅದ್ರ ಮೇಲೆ ವ್ಯಾಲೆಟ್ ಲಿಂಕ್ ಅಂತ ಇರುತ್ತೆ. ವ್ಯಾಲೆಟಲ್ಲಿ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಹೆಂಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ವ್ಯಾಲೆಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರಿ, ಈ ಥರ ಅಪ್ಲಿಕೇಶನ್ ವೆಬ್ಸೈಟಲ್ಲಿ ಓಪನ್ ಆಗುತ್ತೆ. ನೀವೇನು ಕೆಳಗಡೆ ನೋಡಿ, ಫಸ್ಟ್ ನೀವೇನು ಮಾಡ್ಬೇಕಂದ್ರೆ ಸ್ಟಾರ್ಟ್ ಫಾರ್ ಬಾಟ್ ಅಲರ್ಟ್ ಅಂತ ಒಂದು ಇದೆ, ಬ್ಲೂ ಕಲರ್ಗೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಿಮ್ಮ ಟೆಲಿಗ್ರಾಮಿಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಬಾಟ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ ನೋಡಿ. ನಾನು ಇವಾಗ ಕ್ಲಿಕ್ ಮಾಡಿ ಟೆಲಿಗ್ರಾಮಿಗೆ ಕರ್ಕೊಂಡು ಹೋಗುತ್ತೆ. ಬಾಟ್ನ ನಾನು ಸ್ಟಾರ್ಟ್ ಮಾಡ್ತೀನಿ. ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ನೋಡಿ. ಈ ಥರ ಬಾಟ್ನ ಸ್ಟಾರ್ಟ್ ಮಾಡಿ. ಇದರಿಂದ ಸ್ಟಾರ್ಟ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗೆ ಯಾವ್ದಾದ್ರು ನಿಮ್ಮ ವ್ಯಾಲೆಟಿಗೆ ಅಮೌಂಟ್ ಬಂತು ಅಂದರೆ ಇಲ್ಲಿ ನಿಮಗೆ ತೋರಿಸುತ್ತೆ ಅಮೌಂಟ್ ಬಂದಿದೆ ಅಂತ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಿಮಗೆ ಫೋನ್ ನಂಬರು, ನಿಮ್ಮದು ನೇಮು, ಫೋನ್ ನಂಬರು, ಪಾಸ್ವರ್ಡ್ ಹಾಕೊಳ್ಳಿ. ಫೋನ್ ನಂಬರ್ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಹಾಕೊಳ್ಳಿ. ಆಮೇಲೆ ಕೆಳಗಡೆ ನೋಡಿ ಕ್ಲಿಕ್ ಟು ಸ್ಟಾರ್ಟ್ ಬಾಟ್ ಅಂತ ಇದೆ, ಮಾರ್ಕ್ ಮಾಡಿ ತೋರಿಸ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿರಿ, ಇನ್ನೊಂದು ಟೆಲಿಗ್ರಾಮ್ ಬಾಟಿಗೆ ಕರ್ಕೊಂಡು ಹೋಗುತ್ತೆ. ಅದನ್ನು ಸ್ಟಾರ್ಟ್ ಮಾಡಿರಿ. ಸ್ಟಾರ್ಟ್ ಮಾಡಿದಾಗ ನಿಮಗೆ ಏನು ಚಾರ್ಟ್ ಐ ಡಿ ಎಂಬುದೊಂದು ಸಿಗುತ್ತೆ ನೋಡಿ. ಮಾರ್ಕ್ ಮಾಡಿ ತೋರಿಸ್ತೀನಿ. ಚಾರ್ಟ್ ಐ ಡಿ ಎಂಬುದು ಸಿಗುತ್ತೆ. ಆ ಚಾರ್ಟ್ ಐ ಡಿ ಮಸ್ಟಾಗಿ ಕರೆಕ್ಟಾಗಿ ಎಂಟ್ರಿ ಮಾಡಿ, ಇಲ್ಲಾಂದರೆ ಅಲರ್ಟ್ ಕ್ಲೀನಾಗಿ ಬರಲ್ಲ ನಿಮಗೆ. ವ್ಯಾಲೆಟಿಗೆ ಅಮೌಂಟ್ ಬರುತ್ತೆ, ಏನು ಇದು ಮಾಡ್ಕೊಬೇಡ್ರಿ. ವ್ಯಾಲೆಟಿಗೆ ಅಮೌಂಟ್ ಬರುತ್ತೆ ಅಂದರೆ ಅಲರ್ಟ್ ಬರಲ್ಲ ಅಷ್ಟೇ, ಚಾರ್ಟ್ ಐ ಡಿ ಹಾಕಿಲ್ಲ ಅಂದರೆ. ಕೆಳಗಡೆ ಚಾರ್ಟ್ ಐ ಡಿ ಅಂತ ಬಾಕ್ಸ್ ಇದೆಯಲ್ಲ, ಅದನ್ನು ಹಾಕ್ಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀವಿ. ಲಾಗಿನ್ ಆಸ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದರೆ ಅಕೌಂಟು ಕ್ರಿಯೇಟ್ ಆಗುತ್ತೆ. ನಿಮ್ದು ಅಕೌಂಟು ಕ್ರಿಯೇಟ್ ಆದಮೇಲೆ ಪರ್ಮಿಷನ್ ಕೇಳ್ತಾ ಅಲೋ ಕೊಡಿ. ಏನಾದರೂ ನಿಮ್ಮ ಅಮೌಂಟ್ ಬಂದರೆ ನೋಟಿಫಿಕೇಷನ್ ಕಳ್ಸೋಕ್ಕೆ ಪರ್ಮಿಷನ್ ಕೇಳುತ್ತೆ, ಅಲೋ ಕೊಡಿ. ಇವಾಗ ನೋಡಿ, ನಮ್ಮ ಪ್ರೆಸೆಂಟ್ ಬ್ಯಾಲೆನ್ಸು ಎಷ್ಟಿದೆ, 0 ರೂಪೀಸ್ ಇದೆ. ನಿಮಗೆ ಲೈವಲ್ಲಿ ಅರ್ನಿಂಗ್ ಮಾಡಿ ತೋರಿಸ್ತೀನಿ, ಹೆಂಗೆ ಅರ್ನಿಂಗ್ ಮಾಡ್ತೀನಿ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗ್ರಿ. ತಿರ್ಗಿ ಟೆಲಿಗ್ರಾಮಲ್ಲಿ ಪೋಸ್ಟ್ ಹಾಕಿರ್ತೀನಲ್ಲ, ಅಲ್ಲಿ ಬನ್ನಿ. ಅಲ್ಲಿ ಬರ್ತಿದ್ದ ಕ್ಯಾಂಪೇನ್ ಲಿಂಕ್ ಅಂತ ಇನ್ನೊಂದು ಸೆಕೆಂಡ್ ಲಿಂಕ್ ಕೊಟ್ಟಿರ್ತೀನಿ. ಸೆಕೆಂಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ವ್ಯಾಲೆಟಲ್ಲಿ ರಿಜಿಸ್ಟರ್ ಆಗ್ತಿರಲ್ಲ, ಸ್ಟಾರ್ಟಿಂಗ್ ಫೋನ್ ನಂಬರ್ ಹಾಕಿ ರಿಜಿಸ್ಟರ್ ಆಗ್ತೀರ, ಆ ಫೋನ್ ನಂಬರ್ ಇಲ್ಲಿ ಹಾಕ್ಬೇಕಾಗುತ್ತೆ. ವ್ಯಾಲೆಟಲ್ಲಿ ಯಾವ ಫೋನ್ ನಂಬರ್ ಹಾಕಿದ್ರೆ ರಿಜಿಸ್ಟರ್ ಆಗ್ಬೇಕಾರೆ ಆ ಫೋನ್ ನಂಬರ್ ಹಾಕಿ ಇಲ್ಲಿ ರಿಜಿಸ್ಟರ್ ಆಗಬೇಕು. ಇದನ್ನ ಕ್ಯಾಂಪೇನಲ್ಲಿ ಇದು ಮಾಡಿ ಕ್ಯಾಂಪೇನ್ ಕ್ರಿಯೇಟ್ ಮಾಡಬೇಕಾಗುತ್ತೆ ನೋಡಿ. ನಾನು ಕ್ಯಾಂಪೇನ್ ಮೇಲೆ ನಂಬರ್ ಹಾಕ್ಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದೆ. ಈ ಥರ ಲೋಡಿಂಗ್ ತಾಮುತ್ತೆ, ನೀವೆಲ್ಲೂ ಎಕ್ಸಿಟ್ ಆಗಬಾರ್ದು. ಇದು ಪ್ರೆಸೆಂಟ್ ನೀವು ಕಂಟಿನ್ಯೂಸ್ ಆಗಿ ಹಿಂಗೆ ಮಾಡ್ತಾ ಹೋಗಬೇಕು. ಎಲ್ಲ ಬ್ಯಾಕ್ ಹೋದರೆ ನಿಮಗೆ ಟ್ರ್ಯಾಕಿಂಗ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಜೆಪ್ಟೋ ಅಪ್ಲಿಕೇಶನಲ್ಲಿ ಆರ್ಡ್ರ್ ಮಾಡಬೇಕಾಗುತ್ತೆ. ಹೆಂಗೆ ಆರ್ಡ್ರ್ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತೀನಿ. ಯಾರು ಬ್ಯಾಕ್ ಹೋಗಬಾರ್ದು. ಇದೇ ನಾನು ನೋಡಿ ನಿಮ್ಮ ಪ್ರೆಸೆಂಟ್ ಲೈವಲ್ಲಿ ತೋರಿಸ್ತೀನಿ. ಅಪ್ಲಿಕೇಶನ್ ಡೌನ್ಲೋಡ್ ಆಗೋದ್ರಿಂದ ಹಿಡಿದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಿದ್ದೀನಿ. ಯಾರು ಎಕ್ಸಿಟ್ ಆಗಬೇಡ್ರಿ, ಮತ್ತು ಯಾರು ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ. ಅಪ್ಲಿಕೇಶನ್ ಡೌನ್ಲೋಡ್ ಆಗ್ತಿಲ್ಲ, ಓಪನ್ ಮೇಲೆ ಡೈರೆಕ್ಟಾಗಿ ಓಪನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇನ್ನೊಂದು ಹೇಳ್ತೀನಿ, ನೀವು ಅಪ್ಲಿಕೇಶನಲ್ಲಿ ಅನ್ರಿಜಿಸ್ಟರ್ಡ್ ಯಾವತ್ತು ಯೂಸ್ ಆಗಿಲ್ಲ ನಂಬರ್ ಹಾಕ್ಬೇಕಾಗುತ್ತೆ. ಇವಾಗ ಅಪ್ಲಿಕೇಶನ್ ಅನ್ರಿಜಿಸ್ಟರ್ಡ್ ನಂಬರ್ ಹಾಕ್ಬೇಕಾದ್ರೆ ನಾನು ಅನ್ರಿಜಿಸ್ಟರ್ಡ್ ನಂಬರ್ ಹಾಕ್ಬಿಟ್ಟು ಇವಾಗ OTP ಆಟೋಮೆಟಿಕ್ ಒಬ್ಬರದ್ದು ಆಟೋಮೆಟಿಕ್ ತಗೊಂಬಂದರೆ ನೀವೇ ಮ್ಯಾನ್ಯುಯಲಾಗಿ ಎಂಟ್ರಿ ಮಾಡ್ಬೋದು. ಆಮೇಲೆ ನಿಮ್ಮದು ನೇಮ್ ಕೇಳುತ್ತೆ. ನಿಮ್ಮ ನೇಮ್ ಏನಾದ್ರು ಎಂಟ್ರಿ ಮಾಡಿ, ಫೇಕ್ ಆದರೂ ಹಾಕಿ, ರಿಯಲ್ ಆದರೂ ಹಾಕಿ. ಒಂದು ನೇಮ್ ಹಾಕ್ಬಿಟ್ಟು ಕೆಳಗಡೆ ಸ್ಟಾರ್ಟ್ ಶಾಪಿಂಗ್ ಅಂತಿದೆಯಲ್ಲ, ಸ್ಟಾರ್ಟ್ ಶಾಪಿಂಗ್ ಮೇಲೆ ಕ್ಲಿಕ್ ಮಾಡ್ತೀವಿ. ಈ ಥರ ಬರುತ್ತೆ ನೋಡಿ. ಇವಾಗ ಮೇನ್ ಇಂಪಾರ್ಟೆಂಟ್ ಹೇಳ್ತೀನಿ ನೋಡಿ, ಸರ್ಚ್ ಯುವರ್ ಲೊಕೇಶನ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮದು ರಿಯಲ್ ಅಡ್ರೆಸ್ ಹಾಕೋಕ್ಕೆ, ನಿಮ್ಮ ಊರು ಯಾವುದಿದೆಯೋ ಅದನ್ನ ಹಾಕೋಕ್ಕೆ ಟ್ರೈ ಮಾಡಿ. ಅದನ್ನ ಹಾಕಿದಾಗ ಏನಾದ್ರು ಎರರ್ ಬಂತು, ಏನೋ ತಪ್ಪು ಬಂತು, ಈ ಅಡ್ರೆಸ್ಸಿಗೆ ಇಲ್ಲ ಅಂತ ಹೇಳಿದರೆ ಬೆಂಗಳೂರು ಅಂತ ಸುಮ್ಮನೆ ಟೈಪ್ ಮಾಡಿ ಹಾಕ್ರಿ. ನಾನು ಡೈರೆಕ್ಟ್ ಬೆಂಗಳೂರು ಅಂತ ಹಾಕ್ತಿದ್ದೀನಿ. ಯಾವುದೋ ಅಡ್ರೆಸ್ ಬಂತು, ಫೇಕ್ ಅಡ್ರೆಸ್ ಬಂತು, ಕನ್ಫರ್ಮ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮ್ಮ ರಿಯಲ್ ಅಡ್ರೆಸ್ಸಿಗೆ ಏನಾದ್ರು ಜೆಪ್ಟೋ ಇತ್ತು ಅಂದರೆ ರಿಯಲ್ ಅಡ್ರೆಸ್ಸಿಗೆ ಮಾಡ್ಕೊಳ್ಳಿ, ಏನೂ ಆಗೋಲ್ಲ. ಆಮೇಲೆ ನಾನು ಕೆಳಗಡೆ ನೋಡಿ ಇಲ್ಲಿ ಅದಕ್ಕಿಂತ ಮುಂಚೆ ನೀವು ಇವಾಗ ಇಷ್ಟು ರಿಜಿಸ್ಟರ್ ಆದಮೇಲೆ ನೀನು ಏನು ಮಾಡಿರ್ತೀನಿ, ನಾನು ಟ್ರ್ಯಾಕಿಂಗ್ ಒಂದು ಬಾಟ್ ಅದು ಸ್ಟಾರ್ಟ್ ಮಾಡಿಸಿರ್ತೀನಿ, ಅದಕ್ಕೆ ಅಲರ್ಟ್ ಬಂದಿರುತ್ತೆ ನೋಡಿ. ನಾನು ಅಲರ್ಟ್ ಬಂದಿರೋದು ನಿಮಗೆ ತೋರಿಸ್ತೀನಿ ನೋಡಿ. ಟ್ರ್ಯಾಕಿಂಗ್ ಚಾನಲ್ ಅಂತ ಕೆಳಗಡೆ ಇನ್ನೊಂದಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ನಾನು ಟ್ರ್ಯಾಕಿಂಗ್ ಚಾನಲ್ ಅಂತ ನೋಡಿ. ಇವಾಗ ನೀವು ಸ್ಟಾರ್ಟಿಂಗು ಕ್ಯಾಂಪೇನಲ್ಲಿ ಹಾಕ್ಬೇಕು, ಫೋನ್ ನಂಬರ್ ಯೂಸ್ ಮಾಡಿರ್ತೀರಲ್ಲ ನೋಡಿ. ಸ್ಟಾರ್ಟಿಂಗು 4 ನಂಬರ್ ತೋರಿಸುತ್ತೆ, ಲಾಸ್ಟ್ 2 ನಂಬರ್ ತೋರಿಸುತ್ತೆ. ಅದೇ ನಂಬರ್ ಬಂದಿದ್ದರೆ ಮಾತ್ರ ಮುಂದಕ್ಕೆ ಸ್ಟೆಪ್ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬಿಟ್ರೆ ಇದು ಸ್ಕಿಪ್ ಮಾಡಿ. ಈ ಥರ ಟ್ರ್ಯಾಕಿಂಗ್ ಬಂದಿಲ್ಲ ಅಂದರೆ ನಿಮ್ಮ ನಂಬರಿಂದು ಸ್ಟಾರ್ಟಿಂಗ್ 4 ನಂಬರ್, ಲಾಸ್ಟ್ 2 ನಂಬರ್ ಬಂದಿರುತ್ತೆ. ನೀವು ಕ್ಯಾಂಪೇನಲ್ಲಿ ಹಾಕಿರ್ತೀರಲ್ಲ ಆ ನಂಬರು. ಈ ಥರ ಬಂದರೆ ವಿಡಿಯೋನ ನೀವು ಏನು ಮಾಡೋಕ್ಕೆ ಹೋಗಬೇಡ್ರಿ. ತಿರ್ಗಿ ವ್ಯಾಲೆಟಲ್ಲೂ ನೋಡಿ, ವ್ಯಾಲೆಟ್ ರಿಜಿಸ್ಟರ್ ಆಗಿರ್ತದೆ. ವ್ಯಾಲೆಟಿಗೂ ₹1 ರಿಸೀವ್ ಆಗುತ್ತೆ ಟ್ರ್ಯಾಕಿಂಗೋಸ್ಕರ. ಡೇಟು ಬೇಕಾದ್ರೆ ಚೆಕ್ ಮಾಡ್ಕೋಬೋದು ನೀವು. ಆಮೇಲೆ ಅಪ್ಲಿಕೇಶನ್ ಬಂದುಬಿಟ್ರೆ ನಾನು ಲೊಕೇಶನ್ ಕೇಳ್ತಿದ್ದೆ, ನಾನು ಬೆಂಗಳೂರು ಅಂತ ಹಾಕ್ತೀನಿ. ನಿಮಗೇನು ಲೊಕೇಶನ್ ಕೇಳ್ತಂದರೆ ಬೆಂಗಳೂರು ಹಾಕಿರಿ, ಇಲ್ಲ ನಿಮ್ಮ ರಿಯಲ್ ಅಡ್ರೆಸ್ ಹಾಕಿ. ರಿಯಲ್ ಅಡ್ರೆಸ್ ಏನಾದ್ರು ಇಲ್ಲ ಅಂದರೆ ಬೆಂಗಳೂರು ಹಾಕಿ. ಬೆಂಗಳೂರು ಹಾಕಿದ್ಮೇಲೆ ಈ ಥರ ಬರುತ್ತೆ, ಓಪನ್ ಆಗುತ್ತೆ. ಇದು ನೀವು ಯಾವ್ದಾದ್ರು ಒಂದು ಪ್ರಾಡಕ್ಟ್ನ ಆರ್ಡ್ರ್ ಮಾಡಬೇಕು. ನಾನೆಲ್ಲ ಡೀಟೇಲಾಗಿ ಹೇಳ್ತೀನಿ ನೋಡಿ. ನಾನು ಸ್ಟಾರ್ಟಿಂಗ್ ಯಾವ್ದು ನಂದಿನಿ ಪ್ಯಾಕೆಟ್ ಹಾಲು ಇದೆ ಅದನ್ನ ಆರ್ಡ್ರ್ ಮಾಡ್ತೀನಿ. ಅಲ್ಲಿ ನೋಡಿ ಆ್ಯಡ್ ಅಂತ ಸಣ್ಣದ ಒಂದು ಆಪ್ಷನ್ ಇದೆ. ಆ್ಯಡ್ ಮೇಲೆ ಕ್ಲಿಕ್ ಮಾಡಿ.
ಆ್ಯಡ್ ಮೇಲೆ ಕ್ಲಿಕ್ ಮಾಡ್ತೀರಿ, ಅದು ಕೆಳಗೆ ರೈಟ್ ಸೈಡಲ್ಲಿ ಕಾರ್ಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಪೇಮೆಂಟ್ ಮಾಡಬೇಕತ್ತೆ. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ನೋಡಿ. ಕಾರ್ಟ್ ಮೇಲೆ ಕ್ಲಿಕ್ ಮಾಡಿ, ಕಾರ್ಟ್ ಮೇಲೆ ಕ್ಲಿಕ್ ಮಾಡ್ತಿಲ್ಲಿ ಈ ಥರ ಆಪ್ಷನ್ ಬರುತ್ತೆ, ಅದು ಮೇಲ್ಗಡೆ ಟ್ಯಾಪ್ ಮಾಡಿ ಅದು ಆಪ್ಷನ್ ಹೋಗುತ್ತೆ. ಆಮೇಲೆ ಕೆಳಗಡೆ ನೋಡಿ ಆ್ಯಡ್ ಅಡ್ರೆಸ್ ಟು ಪ್ರೊಸೀಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಪೇಮೆಂಟ್ ಮಾಡೋಕ್ಕೆ ಆಪ್ಷನ್ನು ಎನೇಬಲ್ ಆಗುತ್ತೆ ನೋಡಿ. ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಆಮೇಲೆ ನಿಮ್ಮದು ಲೊಕೇಶನ್ ಏನಿದೆಯಲ್ಲ ಇದೇ ಲೊಕೇಶನ್ ಬರಲ್ಲ ಅಂತ ಕೇಳ್ತಾರೆ, ಕನ್ಫರ್ಮ್ ಮಾಡಿಬಿಡಿ. ಕನ್ಫರ್ಮ್ ಮಾಡ್ತಿದ್ದು ನೋಡಿ, ನಿಮ್ಮ ನೇಮ್ ಓಮ್ ಅಡ್ರೆ ಏನು ಓಮ್ ನಂಬರ್ ಇರುತ್ತೆ ಅದನ್ನ ಕೇಳ್ತಾರೆ, ಯಾವ್ದಾರು ಫೇಕ್ ಹಾಕಿರಿ. ನಿಮ್ದೇನು ರಿಯಲ್ ನೇಮ್ ಇದ್ದರೆ ನಾನು ಫೇಕ್ ಅಡ್ರೆಸ್ ಹಾಕ್ತಿದ್ದೀನಿ, ಯಾರು ಫೇಕ್ ಆದ್ರೆ ಹಾಕ್ಬೋದು, ರಿಯಲ್ ಆದ್ರೆ ಹಾಕ್ಬೋದು. ಆಮೇಲೆ ಪ್ರೊಸೀಡ್ ಅಂತ ಕೊಡ್ತೀನಿ ನೋಡಿ. ಆಮೇಲೆ ಪೇಮೆಂಟ್ ಮಾಡೋಕ್ಕೆ ಹೇಳುತ್ತೆ, ಎಷ್ಟು 90 ರೂಪೀಸ್ ಪೇಮೆಂಟ್ ಮಾಡೋಕ್ಕೆ ಹೇಳ್ತಿದೆ. ಟೋಟಲ್ 90 ರೂಪೀಸ್ ನೀವು ಪೇ ಮಾಡಿದರೆ ನಿಮಗೆ ಎಷ್ಟು ಬರುತ್ತೆ, 140 ರೂಪೀಸ್ ಬರುತ್ತೆ. ವಿಡಿಯೋದಲ್ಲಿ 130 ಅಂತ ಇದೆ, ಟೋಟಲ್ 140 ರೂಪೀಸ್ ನಿಮಗೆ ಬರುತ್ತೆ. ಟೋಟಲ್ ಎಷ್ಟಾಗುತ್ತೆ, 50 ರೂಪೀಸ್ ಪ್ರಾಫಿಟ್ ಆಗುತ್ತೆ. ನಾನು ಪೇಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಮೆಂಟ್ ಮಾಡಿ, ಪೇಮೆಂಟ್ ಮಾಡಿದ್ಮೇಲೆ ಈ ಥರ ಓಪನ್ ಆಗುತ್ತೆ ನೋಡಿ. ಇಲ್ಲೇ ಇರಿ ಒಂದು ಸ್ವಲ್ಪ ಎಷ್ಟು ಒಂದು 10 ಮಿನಿಟ್ಸಿಂದ 20 ಮಿನಿಟ್ಸು ತನಕ ಕಾಯಬೇಕಾಗುತ್ತೆ. ಇಲ್ಲೇ ಕಾಯಬೇಡ್ರಿ, ಏನು ಕಂಪ್ನಿಯವ್ರು ಫೋನ್ ಮಾಡ್ತಾರೆ ನಿಮಗೆ. ನೆಕ್ಸ್ಟ್ ನಿಮಗೆ ಕಂಪ್ನಿಯವ್ರು ಅಂತೀನಿ ಡೆಲಿವರಿ ಬಾಯ್ ಫೋನ್ ಮಾಡ್ತಾರೆ, ನಿಮ್ಮ ಆರ್ಡ್ರ್ ಬಂದಿದೆ ಸರ್ ಎಲ್ಲಿದ್ದೀರಾ ಅಂತ. ಅವಾಗ ಏನಂತ ಹೇಳ್ತೀರಾ ನೋಡಿ, ನಾನು ಡೆಲಿವರಿ ಬಾಯ್ ಫೋನ್ ಮಾಡಿದ್ದಾನೆ, ನಾನು ಏನೇ ಹೇಳ್ತೀನಿ ಅಂತ ಇಲ್ಲೇ ವಾಯ್ಸಲ್ಲಿ ಹೇಳ್ತಿದ್ದೀನಿ ನೋಡಿ. ಸರ್ ನಾನು ಬೇರೆ ಕಡೆ ಬಂದಿದ್ದೀನಿ, ನನ್ನ ಆರ್ಡ್ರ್ ನೀವೇ ಇಟ್ಕೊಂಬಿಟ್ಟು ಆರ್ಡರ್ನ ಸಕ್ಸಸ್ ಮಾಡಿ ಪ್ರೊಸೀಡ್ ಮಾಡಿ ಅಂತ ಹೇಳ್ರಿ. ಆರ್ಡರ್ ನೀವೇ ಇಟ್ಕೊಳ್ಳಿ, ಇದು ಆರ್ಡರ್ನ ಸಕ್ಸಸ್ ಮಾಡಿ ಅಂತ ಹೇಳಿ ಕಂಪ್ಲೀಟ್ ಮಾಡಿರಿ ಅಂತ ಹೇಳಬೇಕು. ಅವಾಗ ಏನಾಗುತ್ತೆ, ಆರ್ಡರ್ನ ಅವರೇ ಇಟ್ಕೊಂತ ಖುಷಿ ಆಗ್ತಾರೆ, ಆರ್ಡರ್ ಇಟ್ಕೊಂಡು ಆರ್ಡರ್ ಕಂಪ್ಲೀಟ್ ಮಾಡ್ತಾರೆ. ಅವಾಗ ನಿಮಗೇನಾಗುತ್ತೆ 140 ರೂಪೀಸ್ ಆರ್ಡರ್ ಕಂಪ್ಲೀಟ್ ಆದಮೇಲೆ 140 ರೂಪೀಸ್ ನಿಮಗೆ ಬರುತ್ತೆ. ಇನ್ನೊಂದು ಹೇಳ್ತೀನಿ ನೋಡಿ, ನಿಮ್ಮ ಕನ್ನಡ ಒಬ್ಬೊಬ್ರು ಕನ್ನಡ ಬರೋಲ್ಲ ಆರ್ಡರ್ ಬಾಯ್ಗೆ, ನಿಮ್ಮ ಫ್ರೆಂಡ್ ಯಾರನ್ನಾದ್ರು ಇಟ್ಕೊಂಡು ಇಂಗ್ಲೀಷ್ ಮಾತಾಡೋರನ್ನ ಇಟ್ಕೊಂಡು ಫೋನ್ ಮಾಡಿ, ಟಾಸ್ಕ್ನ ಕಂಪ್ಲೀಟ್ ಮಾಡಿ. ಆಮೇಲೆ ಅವ್ರ ಆರ್ಡರ್ ಕಂಪ್ಲೀಟ್ ಆಗ್ತಿಲ್ಲ ನೋಡಿ, ತಿರ್ಗಾ ಅದೇ ಟೆಲಿಗ್ರಾಮ್ ಚಾನಲಿಗೆ 130 ರೂಪೀಸ್ ಅದೇ ನಂಬರಿಗೆ ರಿಸೀವ್ ಆಗೈತೆ ಅಂತ ಬಂದೈತೆ. ಬೇಕಾದ್ರೆ ನಾನು ಟೆಲಿಗ್ರಾಮ್ ನಂದು ವ್ಯಾಲೆಟ್ ಈ ಥರ ಅದಕ್ಕೂ ತೋರಿಸ್ತೀನಿ, ನನ್ನ ವ್ಯಾಲೆಟಿಗೆ ಬಂದಿರೋ ಅಮೌಂಟ್. ಬೇಕಾದ್ರೆ ಫೋನ್ ನಂಬರು ಚೆಕ್ ಮಾಡ್ಕೋಬೋದು, ಮೇಲೆ ಬಂದಿರೋ ಫೋನ್ ನಂಬರ್ ಒಂದೇ, ಕೆಳಗೆ ಬಂದಿರೋ ಫೋನ್ ನಂಬರ್ ಒಂದೇ. ತಿರ್ಗಿ ನಾನು ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡ್ಕೊಬಿಟ್ಟು ನೋಡಿ, ನಾನು ತಿರ್ಗಾ ಲಾಗಿನ್ ಆಗಿ ಅದೇ ನಂಬರಿಂದ ಲಾಗಿನ್ ಆಗಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಅಮೌಂಟ್ ಬಂದಿದೆಯೋ ಇಲ್ಲ ಅಂತ. ಲಾಗಿನ್ ಮಾಡ್ತೀನಿ ನೋಡಿ, ಲಾಗಿನ್ ಸಕ್ಸಸ್ ಆಯಿತು ನೋಡಿ. 130 ರೂಪೀಸು ಬಂದಿದೆ, ನಿಮ್ಮ ಕಣ್ಣು ಮುಂದೆ ಲೈವಾಗಿ ಅರ್ನಿಂಗ್ ಮಾಡಿದ್ದೀನಿ ನೋಡಿ. ಯಾರಾದರೂ ಇನ್ನೊಂದು ಸತಿ ಹೇಳ್ತೀನಿ ನೋಡಿ, ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಕಸ್ಟಮರ್ ಸಪೋರ್ಟ್ ಜೊತೆ ಯಾರ್ದು ಡೆವಲಪರ್ ಬಾಯ್ ಜೊತೆ ಮಾತಾಡ್ಬೇಕಾದ್ರೆ ನಿಮ್ಮ ಫ್ರೆಂಡ್ ಯಾರನ್ನಾದ್ರು ಇಂಗ್ಲೀಷ್ ಮಾತಾಡೋರನ್ನ ಇಟ್ಕೊಂಡಿರಿ, ಯಾಕಂದರೆ ಸೇಫ್ಟಿ ಬೇಕಾಗುತ್ತೆ. ಆಮೇಲೆ ವಿಡ್ರಾ ಮಾಡೋದು ಸೇಮ್ ವಿಡ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಮೌಂಟ್ ಹಾಕಿ ವಿಡ್ರಾ ಮಾಡಿ. ವಿತಿನ್ 30 ಮಿನಿಟ್ಸಲ್ಲಿ ನಿಮಗೆ ವಿಡ್ರಾ ಅಮೌಂಟು ನಿಮಗೆ ಬರುತ್ತೆ. ಆಮೇಲೆ ಇನ್ನೇನು ಅಷ್ಟೇ ಗೈಸ್, ಇನ್ನೇನು ಲೂಟ್ಸು ದೊಡ್ಡ